ನಮಸ್ಕಾರ ಸ್ನೇಹಿತರೆ, ಇವತ್ತು ಅಮಾವಾಸ್ಯೆ. ಇವತ್ತು ಬಾಗಿಲು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಆಯಿತು. ಇವತ್ತು 8:15 ಒಳಗೆ ಪೂಜೆ ಮಾಡಬೇಕು ಅಂತಿತ್ತು, ಅಮಾವಾಸ್ಯೆ ಮುಗಿಯುತ್ತೆ ಅಂತ. ಪೂಜೆ ಎಲ್ಲ ಆಯಿತು. ಅಮಾವಾಸ್ಯೆ ಬಾಗಿಲು ಪೂಜೆ, ಒಳಗಡೆ ಪೂಜೆ ಎಲ್ಲ ಆಯಿತು. ಇವಾಗ ಏನಿದ್ರು ಅಡುಗೆ ಮನೆ ಕೆಲಸ. ಸಕ್ಕರೆ ಖಾಲಿಯಾಗಿತ್ತು ಅಂತ ಬಾಕ್ಸಿಗೆ ಸುರ್ಕೊತಾ ಇದ್ದೆ. ಎಲ್ಲ ನಾನು ಪ್ಲ್ಯಾಸ್ಟಿಕ್ ತೆಗೆದು ಇವಾಗೆಲ್ಲ ಗಾಜಿನ ಬಾಟ್ಲಿ ಮಾಡ್ತಾಯಿದ್ದೀನಿ. ಈ ಪ್ಲ್ಯಾಸ್ಟಿಕ್ ಕಡಿಮೆ ಮಾಡೋಣ ಅಂತ. ನಮ್ಮನೇಲಿ ಹಿತ್ತಲು ಇದೆಯಲ್ಲ, ಕಿಟಕಿ ಇದೆ, ಇಲ್ಲಿ ತುಂಬ ಬಿಸಿಲು ಬೀಳುತ್ತೆ. ಅದು ಬೆಳಕಂಗೆ ಕಾಣಿಸುತ್ತೆ. ಬಿಸಿಲಿನ ನೋಡ್ರಿ, ಬ್ಲರ್ರಾಗಿ ಕಾಣಿಸುತ್ತೆ. ಬೆಳಗ್ಗೆ ಇನ್ನೂ 7:15 ಇವಾಗ. ಬೆಳಗ್ಗೆನೇ ಎಲ್ಲ ಹಾಲು ಕುಡಿತೀನಿ. ಒಂದೊಂದು ದಿವಸ ಬಾದಾಮ್ ಹಾಲು ಪೌಡ್ರು ಖಾಲಿಯಾಗಿದೆ. ಬಾದಾಮ್ ಪೌಡ್ರು ಮಾಡ್ತಾಯಿದ್ದೆ ಮನೆಯಲ್ಲೇ ಹೋಮ್ ಮೇಡ್ದು, ಖಾಲಿಯಾಗಿದೆ. ಅದಕ್ಕೆ ಇವಾಗ ಬೆಳಗ್ಗೆನೇ ಬರೀ ಹಾಲು ಕುಡಿಯೋಕ್ಕಾಗಲ್ಲ ಅಂತ ಒಂದು ಅರ್ಧ ಕಪ್ಪು ಹಾಲು ಕುಡಿತೀನಿ ಅಷ್ಟೇ. ನಾನು ಟೀ ಕುಡಿತೀನಿ. ಫುಲ್ ಕಪ್ ಕುಡಿಯಲ್ಲ, ಒಂದು ಅರ್ಧ ಕಪ್ ಕುಡಿತೀನಿ ಅಷ್ಟೇ. ಇವತ್ತು ಬ್ರೇಕ್ಫಾಸ್ಟ್ ಇಡ್ಲಿ. ಇವತ್ತು ನಿಮ್ಮ ಮನೇಲಿ ಏನು ತಿಂಡಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ, ಲೈಕು ಮಾಡಲ್ಲ, ಶೇರ್ ಮಾಡಲ್ಲ. ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗಿನ್ನೂ ಮಸ್ತು ವಿಡಿಯೋ ಮಾಡೋಕ್ಕಿದು ಅಷ್ಟಾಗಿ ಬರಲ್ಲ. ನನಗೆ ಹೆಂಗಿದ್ದೀನೋ ಹಾಗೆ ಮಾಡ್ತಾಯಿದ್ದೀನಿ. ನಾನು ಡ್ರೆಸ್ ಮಾಡ್ಕೊಂಡು ಅಷ್ಟೊಂದು ಟೈಮ್ ಇಲ್ಲ. ಡ್ರೆಸ್ ಮಾಡ್ಕೊಂಡು, ಮೇಕಪ್ ಮಾಡ್ಕೊಂಡು, ಸ್ಯಾರಿ ಉಡ್ಕೊಂಡು ವಿಡಿಯೋ ಮಾಡೋಷ್ಟು ಟೈಮ್ ಇಲ್ಲ ನನಗೆ. ನಾನು ಹೇಗಿರ್ತೀನೋ ಹಾಗೆ ನ್ಯಾಚುರಲಾಗಿ ತೋರಿಸ್ತಾಯಿದ್ದೀನಿ ಅಷ್ಟೇ. ನಾನು ಸ್ನಾನ ಪೂಜೆ ಎಲ್ಲ ಆದಮೇಲೆ ಅಂಗಡಿಗೆ ಹೋಗ್ಬಿಟ್ಟು ಮಾತ್ರ ಸ್ಯಾರಿ ಉಡ್ತೀನಿ. ಪಾತ್ರೆ ಎಲ್ಲ ರಾತ್ರಿ ತೊಳೆದು ಕ್ಲೀನ್ ಮಾಡಿದ್ಮೇಲೆ ಇವಾಗೆಲ್ಲ ಕಬೋರ್ಡ್ಗೆ ಎತ್ತಿಡ್ತಾಯಿದ್ದೀನಿ. ಎಷ್ಟು ಕೆಲಸ ಮಾಡಿದರೂ ಆಗಲ್ಲ ಸ್ನೇಹಿತರೆ. ಹೆಣ್ಮಕ್ಳದ್ದು ಗೊತ್ತಲ್ಲ ನಿಮಗೆ. ಈ ಕೆಲಸ ಅಂತ ಕೆಲಸ ಮಾಡೋದು ಬಿಡೋಕ್ಕಾಗುತ್ತಾ? ಕಷ್ಟಪಡಬೇಕು, ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಂಡ್ರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೋದು. ರಿಸ್ಕ್ ತಗೊಂಡೆ ನಮಗೆ ನಾವು ಚೆನ್ನಾಗಿರ್ಬೇಕಪ್ಪ, ನಾವು ಸುಖವಾಗಿರಬೇಕು ಅಂತ ಬಯಸಬಾರ್ದು. ರಿಸ್ಕ್ ತಗೊಳ್ಳೋದು ಸುಖವಾಗಿ ಬಯಸ್ಬೇಕು. ನಾವೆಷ್ಟು ಕಷ್ಟಪಡ್ತೀವೋ ಅಷ್ಟು ಗಟ್ಟಿಯಾಗ್ತಾ ಹೋಗ್ತೀವಿ. ನಾವು ಯಾವಾಗ ಆರಾಮಾಗಿರಬೇಕು, ಟೆನ್ಷನ್ನು ಬೇಡ ಅಂತಂದ್ರೆ ಬಾಡಿ ಟೊಳ್ಳಾಗ್ತಾ ಹೋಗುತ್ತೆ ನಮ್ಮದು. ನಮಗೆ ಯಾವ ಅನುಭವನೂ ಆಗಿರಲ್ವಲ್ಲ. ಕಷ್ಟಪಟ್ಟು ನಮಗೆ ಅನುಭವ ಆಗಿದ್ದರೆ ನಾವು ಕಷ್ಟ ಏನು ಅಂತ ಗೊತ್ತಿರುತ್ತೆ. ಕಷ್ಟನೇ ಪಡದೆ ಅನುಭವ ಹೇಗೆ ಬರುತ್ತೆ? ನಾವು ಕಷ್ಟಪಟ್ಟಾಗ ನಮಗೆ ಅನುಭವ ಆಗುತ್ತೆ. ₹1 ಇಲ್ಲಾಂದರೆ ಯಾರೂ ಕೊಡಲ್ಲ ಸ್ನೇಹಿತರೆ. ಇವಾಗ ಒಂದು 5 ನಿಮಿಷ, ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ಒಂದು 5 ನಿಮಿಷ ಟೀ ಮಾಡ್ಕೊಂಡು ಒಂದು ಅರ್ಧ ಗ್ಲಾಸು ಟೀ ಕುಡಿತಾಯಿದ್ದೀನಿ ಇವಾಗ. ತಲೆ ಕಟ್ಕೊಂಡಿರೋದು ಕಪ್ಪಗಿದೆ ಅಂತ ಇದು ಮಾಡಬೇಡಿ. ಅದು ಏರ್ ಡ್ರೈ ಮಾಡ್ತೀನಲ್ಲ, ಟವಲ್ ಹಂಗೆ ಆಗಿಬಿಡುತ್ತೆ. ಪಾತ್ರೆ ಎಲ್ಲ ಜೋಡಿಸ್ಕೋಬೇಕು. ರಾತ್ರಿ ಎಲ್ಲ ತೊಳೆದಿಟ್ಟಿದ್ದೆ. ರಾತ್ರಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ನಾವು ಬೇರೆಯವ್ರಿಗೆ ಹೋಲಿಸ್ಕೋಬಾರ್ದು. ನಮ್ಮ ಮನೇಲಿ ಏನಿರುತ್ತೋ ಅದರಲ್ಲೇ ಮಾಡಬೇಕು. ಬೇರೆಯವ್ರ ಮನೆಗೆ ಹತ್ತಾಡ್ರು ಇತ್ತಾಡ್ರು ಅಂತಂತ ಅವರಿಗೆ ಕಾಂಪಿಟೇಷನ್ ಮಾಡಬಾರ್ದು. ನಾವು ಕಷ್ಟಪಡಬೇಕು, ನಾವು ಮಾಡ್ಕೋಬೇಕು. ಈಗ 8 ಗಂಟೆ ಆಯಿತು ನೋಡಿರಿ. 8:15 ಆಗಿದೆ. ನಮ್ಮ ಗಡಿಯಾರದಲ್ಲಿ ಕಿಚನಲ್ಲಿ ಒಂದು ಗಡಿಯಾರ ಇಟ್ಟಿದ್ದೀನಿ. ಒಂದು 1/4 ಗಂಟೆ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿರಿ, ವಾಷಿಂಗ್ ಮಿಷಿನ್ ನಮ್ದು ಯಾವ್ದಾದ್ರು ಲಾಕ್ ಆಗಿದ್ದರೆ ಈ ದಾರ ಯೂಸ್ ಮಾಡಿ ಈ ಥರ ತೆಗಿಬೋದು. ನಮ್ಮದು ಲಾಕ್ ಆಗಿತ್ತು. ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಈ ದಾರದಲ್ಲಿ ತೆಗಿಯೋ ಥರ ಮಾಡ್ಕೊಂಡೆ. ಆ ಕಂಪ್ನಿಯವ್ರು ಬರ್ತೀನಿ ಅಂತಾರೆ. ಫೋನ್ ಮಾಡಿದರೆ ಬರ್ತಾನೇ ಇಲ್ಲ. ಅದಕ್ಕೆ ಅವ್ರು ಬರೋ ತನಕ ಏನು ಮಾಡೋದು? ನಿಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಏನಾದರೂ ಲಾಕ್ ಆಗಿದ್ದರೆ ಈ ಥರ ಲಾಕ್ ಹತ್ರಕ್ಕೆ ದಾರ ತಗೊಂಡು, ಒಂದು ದಪ್ಪ ದಾರ ತಗೊಂಡು ಹಿಂಗೆ ಟೈಟ್ ಮಾಡಿ ಎಳೀರಿ, ಬರುತ್ತೆ. ನಾನು ಈ ಪ್ಲ್ಯಾನ್ ಮಾಡಿದ್ದೀನಿ ನೋಡಿರಿ. ರಾತ್ರಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಈಗ ಬಟ್ಟೆ ಎಲ್ಲ ಒಣಗಿ ಬರಬೇಕು. ಒಣಗಿ ಬಂದು ತಿಂಡಿ ಮಾಡಬೇಕು ಇವಾಗ. ನೋಡಿರಿ, ಕೆಲಸಕ್ಕೆ ಹೋಗ್ತೀನಿ ಅಂದರೆ ಇಷ್ಟು ಕೆಲಸ ಇರ್ತವೆ. ಮನೆಯಲ್ಲೇ ಇರ್ತೀನಿ ಅಂದರೆ ರಿಸ್ಕು ಇಲ್ಲ, ಆದಾಯನೂ ಇಲ್ಲ ಅನ್ನಂಗೆ ಆಗುತ್ತೆ. ನಮ್ಮದು ಮೇಗ್ಲು ಮನೆ ಇದು. ಒಂದು ಬಾಡಿಗೆ ಕೊಟ್ಟಿದ್ದೀವಿ. ಬೇಕ್ರಿಯವರು ಇದ್ದಾರೆ ಇಲ್ಲಿ ಮೇಲೆ. ಅವ್ರ ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ. ಬಟ್ಟೆ ಒಣಕೋಣ ಅಂತ ಬಂದೆ ಮೇಲೆ.
ಬೆಳಗ್ಗೆನೇ ಇದ್ದರೆ ಮೈಂಡು ಫ್ರೆಶ್ ಆಗುತ್ತೆ, ಏನೋ ಒಂಥರ ಖುಷಿ. ಸ್ನಾನ ಪೂಜೆ ಆದರೆ ಬೆಳಗ್ಗೆನೇ ಮನಸ್ಸು ಎಷ್ಟು ಖುಷಿಯಿಂದ ಉಲ್ಲಾಸವಾಗಿರ್ತೀವಿ. ಕೆಲಸ ಮಾಡೋಕ್ಕೂ ನಾವು ಖುಷಿ ಆಗುತ್ತೆ ಬೆಳಗ್ಗೆನೇ. ನೋಡಿರಿ, ನಮ್ಮ ಬಾಡಿಗೆ ಮನೆ ಇರೋರು ಹೊರಗೆ ಏನೋ ತಗೊಳಕ್ಕೆ ಬರ್ತಾ ಇದ್ದಾರೆ. ನಾನೇನು ಜಾಸ್ತಿ ಮಾತಾಡ್ಸೋಕ್ಕೆ ಹೋಗಲ್ಲ, ನಂಗೆ ಟೈಮು ಇಲ್ಲ ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಅವರು ಬೇಕ್ರಿಗೆ ಹೋಗ್ತಾರೆ. ನೋಡಿರಿ, ಹುಡುಗಿ ಬಾಗ್ಲಾಗ್ತಾ ಇದೆ ನೋಡಿರಿ. ಬಟ್ಟೆ ಒಣಗಿದ್ದಾಯಿತು. ಇಡ್ಲಿ ಇವತ್ತು ಸಾಂಬಾರು ರೆಡಿಯಾಗಿದೆ. ಚಟ್ನಿ ಸಾಂಬಾರು ಎರಡು ಮಾಡಿದ್ದೀನಿ ಇವಾಗ. ಅಮಾವಾಸ್ಯೆಲ್ಲ ಇವತ್ತು ತಿಂಡಿ ಏನಾದರೂ ಮಾಡ್ತೀವಿ. ಡೈಲಿ ಮುದ್ದೆ ಅನ್ನ ಸಾಂಬಾರೇ ಮಾಡೋದು ನಾವು. ಇವತ್ತು ಅಮಾವಾಸ್ಯೆ ಅಲ್ಲ, ಹಂಗಾಗಿ ನಾವು ಅಮಾವಾಸ್ಯೆ ದಿವಸ ಮುದ್ದೆ ಏನು ಮಾಡಲ್ಲ. ರೊಟ್ಟಿ ಇಲ್ಲ ತಿಂಡಿ ಸ್ವೀಟು ಈ ಥರದ್ದು ಮಾಡ್ತೀವಿ. ಅಂಗಡಿ ಕಸ್ಟಮರ್ಸ್ ಬರ್ತಾರೆ, ಬೇಗ ಹೋಗ್ಬಿಟ್ಟು. ಇವಾಗ ಒಂದು ಸ್ವಲ್ಪ ಸ್ಕೂಲ್ ಸೀಸನ್ ಅಲ್ಲ, ಹಂಗಾಗಿ ಅಯ್ಯೋ ತಲೆ ಕೆಟ್ಟೋಗುತ್ತೆ ಸ್ನೇಹಿತರೆ. ಅಂಗಡಿಗೆ ಹೋಗ್ಬಿಟ್ರಿ ಅದು ಬೇಡ ಇದು ಬೇಡ, ಅದನ್ನು ತೆಗಿ ಮೇಡಮ್ ಇದನ್ನು ತೆಗಿರಿ ಮೇಡಮ್, ಆ ಸೈಜ್ ಆಗಲ್ಲ ಈ ಸೈಜ್ ಆಗಲ್ಲ, ಕಲರ್ ಬೇಕು, ತಲೆ ಬಿಸಿ ಆಗುತ್ತೆ. ಸಂಜೆ ಮನೆ ಬರೋದ್ರೊಳಗೆ ತಲೆ ಕೆಟ್ಟು ಗೊಬ್ಬರ ಆಗುತ್ತೆ. ಅಂಗಡಿ ರೋಡ್ ಸೈಡ್ ಬೇರೆ ಇದೆ, ವೆಹಿಕಲ್ಸ್ ಬೇರೆ ಜಾಸ್ತಿಯ. ಸಂಗೀತ ಮೊಬೈಲ್ ಬೇರೆ ಎದುರುಗಡೆ ಇದ್ದಾರೆ. ಅದೇನೋ ಆಫರ್ ಬಿಟ್ಟಿದ್ದಾರಂತೆ, ಅದೇನೋ ಬೆಳಗಿನಿಂದ ಸಂಜೆ ತನಕ ಮೈಕ್ ಹಾಕಿದ್ದು ಮಾಡ್ತಾರೆ. ನನಗಂತೂ ಅದು ಕೇಳಿ ಸಾಕಾಗೋಗಿದೆ. ಅದು ಯಾವಾಗ ಸ್ಟಾಪ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾನೇ ಹೋಗಿ ಬೈದು ಬರೋಣ ಅಂತ ಮಾಡಿಬಿಟ್ಟಿದ್ದೀನಿ ಒಂದಿನ. ಅಷ್ಟು ಸಿಟ್ಟು ಬಂದುಬಿಡ್ತು ನನಗೆ, ತಲೆ ನೆತ್ತಿಗೆ ಏರ್ಬೇಕು ನನಗೆ. ಏನು ನಮಗೆ ಅಂಗಡಿದೇ ಗಲಾಟೆ ಸಾಕಾಗಿರ್ತಿದೆ ರೋಡ್ ಸೈಡೆ. ಅದು ಒಂದು ಸೌಂಡ್ ಕೇಳಬೇಕು ಅಂತಂದರೆ ನಾವು ಮನುಷ್ಯರಲ್ವೋ, ಅವ್ರಿಗೇನು ಅರ್ಥ ಆಗುತ್ತೋ ಅರ್ಥ ಆಗಲ್ಲೋ ಗೊತ್ತಿಲ್ಲ ಸ್ನೇಹಿತರೆ. ಇಡ್ಲಿ ಆಯಿತು. ರೆಡಿಯಾಗಿ ಬಾಕ್ಸಿಗೆ ಹಾಕ್ಕೊಂಡು ನಾಷ್ಟ ಮಾಡಿ ಹೋಗಬೇಕು. ಇಡ್ಲಿ ಎಲ್ಲ ಆಯಿತು. ಸ್ವಲ್ಪ ಬಟ್ಟೆ ಮಡಚವಿದ್ದು ಸ್ನೇಹಿತರೆ, ಸ್ವಲ್ಪ ಬಟ್ಟೆ ಮಡಚಿಡಬೇಕು. ನೋಡಿರಿ, ಬೆಳಗ್ಗೆಯಿಂದ ಬಟ್ಟೆ ಒಣಕ್ಕೆ ಬಂದೆ. ಅಡುಗೆ ಕೆಲಸ, ಮನೆ ಕೆಲಸ, ಬರೀ ಗಂಡಸ್ರು ಹೇಳ್ತಾರೆ ಮನೆಗೆ ಏನು ಮಾಡ್ತೀರಾ, ಅಡುಗೆ ತಿಂಡಿ ಮಾಡೋದೇ ಅದೊಂದು ಕೈಲಾಸ ಅಂತಾರೆ. ನೋಡಿರಿ ಎಷ್ಟು ಕೆಲಸ ಇರುತ್ತೆ. ಅವ್ರು ಬಂದಾಗ ನಿಮ್ಮ ಮನೆಗೆ ಯಾರಾದರೂ ಗಂಡಸ್ರು ಈ ಥರ ಮಾತಾಡಿದ್ರಿ ಏನಾರಾದ್ರೂ, ಮನೆಗೆ ಪಾತ್ರೆ ಬಟ್ಟೆ ಎಲ್ಲ ಅಳ್ಳಿಬಿಡ್ರಿ ನೀವು. ಅವಾಗ ಮನೆಗೆ ಬಂದವರು ಯಜಮಾನ್ರು ಮನೆಗೆ ಬರ್ತಾರಲ್ಲ, ಅವಾಗ ಯಾಕಮ್ಮ ಇಷ್ಟೊಂದೆಲ್ಲ ಆಡ್ಕೊಂಡಿದೀಯ ನೀನು ಅಂತ ಕೇಳ್ತಾರೆ. ಅವಾಗ ಅವ್ರಿಗೆ ಉತ್ತರ ಕೊಡ್ರಿ. ಏನು ಕೆಲಸ ಮಾಡ್ತೀನಿ ಎಲ್ಲ, ಏನು ಕೆಲಸ ಮಾಡ್ತೀರ ಮನೆಗೆ ಅಂದ್ರಲ್ಲ, ಇದೇ ಕೆಲಸ. ಥ್ಯಾಂಕ್ ಯು.